ಏನು ನಿನ್ನೆ ಬಿಗ್ ಬಾಸ್ ಸೀಸನ್ 12 ಬೆಂಗಳೂರಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇರುವಂಥ ಒಂದು ಬಿಗ್ ಬಾಸ್ ಕ್ಲೋಸ್ ಮಾಡಿದರು. ಅದು ವಾಯು ಮಾಲಿನ್ಯ ಪೊಲ್ಯೂಷನ್ ಆಗಿ ಜನರಿಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ. ಸೊ ಅಲ್ಲಿ ಬಿಗ್ ಬಾಸಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ಯಾವುದೇ ಕೂಡ ಪೊಲ್ಯೂಷನ್ ಆಗಲ್ಲ ಅಲ್ಲಿ. ಯಾಕೆಂದ್ರೆ ಅವ್ರು ಏನೋ ಪರ್ಮಿಷನ್ ತೊಗೊಂಡಿಲ್ಲ, ಅದು ತೊಗೊಂಡಿಲ್ಲ ಅಂತ ರೀಸನ್ ಹೇಳ್ತಿದ್ದಾರೆ. ಓಕೆ, ಅವ್ರು ಪರ್ಮಿಷನ್ ತೊಗೊಂಡಿಲ್ಲ, ಅದಕ್ಕೆ ನೀವು ನಿಯಮಾನುಸಾರ ಕ್ರಮ ತೊಗೊಳ್ಳಿ, ಅದಕ್ಕೆ ತೊಂದರೆ ಇಲ್ಲ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ವಾಯು ಪೊಲ್ಯೂಷನ್ ಇದೆ ಅದ್ರ ಬಗ್ಗೆ ಯಾಕೆ ಕಾಳಜಿಲ್ಲ? ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ ಎಷ್ಟು ಕೆಮಿಕಲ್ ಫ್ಯಾಕ್ಟ್ರಿಗಳೆಲ್ಲ ತಲೆ ಎತ್ತಿದೆ. ಮತ್ತು ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಪುರಸಭೆಯ ಸಿಂಧನಕೆರೆ ಹುಮ್ನಾಬಾದ್ ತಾಲೂಕು ಪುರಸಭೆಯ ತ್ಯಾಜ್ಯ ಘಟಕ ತಂದು 20 ವರ್ಷದಿಂದ ತ್ಯಾಜ್ಯ ಹಾಕ್ತಾ ಇದ್ದಾರೆ. ಅದು ಕಸ ಬೇರೆ ಬೇರೆ ಮಾಡಬೇಕಲ್ಲಿ. 40,000ಕ್ಕಿಂತ ಟನ್ ಅಧಿಕ ಪ್ಲಾಸ್ಟಿಕ್ ಇದೆ ಅಲ್ಲಿ. ಅದರಿಂದ ಎಷ್ಟು ವಾಯು ಪೊಲ್ಯೂಷನ್ ಆಗ್ತಾಯಿದೆ ಅಂದರೆ ಗ್ರಾಮದಲ್ಲಿ ಚರ್ಮ ರೋಗ ಮತ್ತು ಟಿ.ವಿ, ಡೆಂಗು, ಮಲೇರಿಯಾ ಮತ್ತು ಈ ರೀತಿ ಎಲ್ಲ ರೋಗಗಳಾಗ್ತವೆ. ಆನೆಕಾಲು 28 ಮೇಲಿದೆ. ಸೊ ಈ ಹಿಂದೆ ನಾವು ತುಂಬ ಹೋರಾಟ ಮಾಡಿದ್ದೀವಿ, ತುಂಬ ಎಲ್ಲ ಮಾಡಿದ್ದೀವಿ, ಬಟ್ ಇಲ್ಲಿವರೆಗೂ ಯಾವುದೂ ಕ್ರಮ ಆಗ್ತಿಲ್ಲ. ವಾಯು ಪೊಲ್ಯೂಷನ್ ಅಧಿಕಾರಿಗಳಿಗೆ ಏನಾದರೂ ನಿಷ್ಠೆ ನಿಯಮ ಅಂತ ಇದ್ದರೆ ಖಂಡಿತ ಅದು ಬಂದು ಪುರಸಭೆ ಮತ್ತು ಏನು ಇಂಡಸ್ಟ್ರಿ ಏರಿದೆ ಅದು ಬಂದ್ ಮಾಡಬೇಕಂತ ನನ್ನ ಒಂದು ವಿನಂತಿ. ರಾಮನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಾರೆ. ಅವರು ತವರು ಜಿಲ್ಲೆಯಲ್ಲೂ ಕೂಡ ಒಂದು ವಾಯು ಪೊಲ್ಯೂಷನ್ ಇದೆ, ಅವ್ರ ಗಮನಕ್ಕೂ ಇದೆ. ಆದರೆ ಯಾಕೆ ಮಾಡ್ತಾಯಿಲ್ಲ ಅಂತ ಎಲ್ಲರ ಜನರ ಪ್ರಶ್ನೆ ಆಗಿದೆ. ಮಾಡಬೇಕು ಮುಂದಿನ ದಿನಗಳಲ್ಲಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.